ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇದೊಂದು ಶಾರ್ಟ್ ರೀಡಿಂಗ್ ಅಂತಂದರೆ ಇದೊಂದು ಲವ್ ರೀಡಿಂಗು. ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ. ಮೇಲ್ ನೋಡ್ತಾಯಿದ್ರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಿದ್ರೆ ಮೇಲ್ ನೋಡ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಬೇಡ. ನಿಮ್ಗೆ ರೆಸನೇಟ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ. ಸೊ ಪ್ರೆಸೆಂಟ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಏನು ಆಲೋಚನೆ ಮಾಡ್ತಾಯಿದ್ದಾರೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರೆ, ಯಾವ ಥರ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಪ್ರೆಸೆಂಟ್ ಏನು ಆಲೋಚನೆ ಮಾಡ್ತಾರೆ ಮತ್ತು ಯಾವ ಥರ ಫೀಲಿಂಗ್ಸಲ್ಲಿ ಥಿಂಕ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ. ಟೂ ಸೈಡ್ ಲವರ್ಸ್ ಆದರೂ ಆಗಲಿ, ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಯಾರೇ ಆಗಲಿ, ಸೊ ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಾರೆ. ಯಾಕಂದರೆ ನೀವು ಫಸ್ಟು ನಿಜವಾಗ್ಲೂ ಚೆನ್ನಾಗಿ ಪ್ರೀತಿ ಮಾಡಿದ್ರಿ. ನಿಮ್ಮಷ್ಟು ಕೇರ್ ಮಾಡಿದವ್ರು ಇನ್ನೊಬ್ಬರಿಲ್ಲ, ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊಂಡವ್ರಿಲ್ಲ. ಸೊ ಎಲ್ಲ ಥರದ್ರಲ್ಲೂ ಕಮ್ಯುನಿಕೇಷನ್ ಮಾಡಿದರೆ, ಎಲ್ಲ ಥರ ವಾಟ್ಸಪ್ಪಲ್ಲೂ ಅಂದರೆ ಫೈನಾನ್ಷಿಯಲಾಗಿ ಸಪೋರ್ಟ್ ಮಾಡಿದರೆ, ಹಣದಲ್ಲಿ ಮತ್ತು ನಿಜವಾಗ್ಲೂ ಎಮೋಷ್ನಲ್ ಜೆನ್ಯೂನಾಗೂ ಪ್ರೀತಿ ಮಾಡಿದರೆ, ಎಲ್ಲ ಥರ ಮಾಡಿದಾಗ ನಿಮ್ಮ ವ್ಯಕ್ತಿ ಏನು ಮಾಡಿದ್ರು ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು. ನಾನು ಮತ್ತೆ ಹೇಳ್ತೀನಿ, ಪ್ರೊಫೆಷನಲ್, ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು, ಅಥವಾ ಅವ್ರ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್, ಅಥವಾ ಮನಿ ಮೈಂಡೆಡು, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪಾರ್ಟೀಸು, ಅಥವಾ ಇನ್ನೊಬ್ಬ ವ್ಯಕ್ತಿಗಳು, ಅಥವಾ ರಿಲೇಷನ್ಸು, ಫ್ರೆಂಡ್ಸು, ಸೊ ಇನ್ನು ಯಾರೇ ಆಗಿರ್ಬೋದು. ಸೊ ಇವ್ರಿಗೋಸ್ಕರ ಅಥವಾ ಸಂಬಂಧಿಕರು ಬೇರೆ ಯಾರೋ ಫ್ರೆಂಡ್ಸ್ ಹೇಳಿದ ಮಾತು ಕೇಳ್ಕೊಂಡು, ಸೊ ಇಷ್ಟು ಕಾರಣಗಳು ಇರುತ್ತೆ. ಒಬ್ಬೊಬ್ರಿಗೆ ಇನ್ನೂ ಇರುತ್ತೆ ರೀಸನ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ನಿಮ್ಮ ರೀಸನ್ಸು, ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನ್, ಮತ್ತು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಯಾವುದೇ ಒಂದು ಕಾರಣ ಆಗಿರುತ್ತೆ. ಅಥವಾ ನಿಮ್ಮನ್ನು ಬೇಡ ಅಂತ ನಿಮ್ಮ ವ್ಯಕ್ತಿನೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು. ಸೊ ಯಾವುದೋ ಒಂದು ರೀಸನ್ನಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬೇಕಂತಲೇ ನೆಗ್ಲೆಕ್ಟ್ ಮಾಡಿದರು, ನಿಮ್ಮ ಒಂದು ಜೆನ್ಯೂನ್ ಪ್ರೀತಿನ. ಸೊ ಅವ್ರು ಏನು ಮಾಡಿದರು, ಇನ್ನೊಂದು ಕಡೆ ಪ್ರೀತಿ ಹುಡ್ಕೊಂಡ್ರು. ಅಲ್ಲೇನಾಯಿತು, ಅವ್ರಿಗೆ ತುಂಬ ಮೋಸ ಆಯಿತು, ಲಾಸ್ ಆಯಿತು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿದ್ರೆ, ಸೊ ನಿಮ್ಮ ಥರ ಜೆನ್ಯೂನ್ ಪ್ರೀತಿ ಎಲ್ಲೂ ಸಿಗಲಿಲ್ಲ ನೋಡಿ. ಇವಾಗ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಫೋಟೋಸ್ ಏನಾದರೂ ಇದ್ದರೆ ನಿಮ್ಮ ವ್ಯಕ್ತಿ ಪ್ರತಿಕ್ಷಣ ನೋಡ್ತಾ ಇದ್ದಾರೆ. ಒಂದು ವೇಳೆ ಫೋಟೋಸ್ ಏನೂ ಇಲ್ಲ, ನಿಮ್ಮೊಂದು ನಂಬರ್ ಇಲ್ಲ, ನಿಮ್ಮೊಂದು ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಕೌಂಟ್ಸು, ಸೋಷಿಯಲ್ ಮೀಡಿಯಾ ಅಕೌಂಟ್ಸು, ಸೊ ಯಾವುದ್ರಲ್ಲೂ ಇಲ್ಲ, ಮತ್ತು ನಿಮ್ಮ ನಂಬರು, ನೀವು ಕಳಿಸಿರೋ ಮೆಸೇಜಸ್ಸು ಏನೂ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಇನ್ಫಾರ್ಮೇಷನು ಬೇರೆಯವ್ರ ಹತ್ರ ತಿಳ್ಕೊತಾ ಇರ್ಬೋದು. ಅದು ತಿಳ್ಕೊತಾ ಇಲ್ಲ ಅಂದರೆ ಇನ್ನು ಕೆಲವ್ರ ಲೈಫಲ್ಲಿ ನಿಮ್ಮ ವ್ಯಕ್ತಿನೇ ನಿಮ್ಮನ್ನು ಸದಾಕಾಲ ನೆನಪು ಮಾಡ್ಕೊತಾನೆ ಇರ್ತಾರೆ. ಮತ್ತು ಯಾಕೆ ನಾನು ಈಗ ಮಾಡಿದೆ, ನನ್ನ ವ್ಯಕ್ತಿನ ಯಾಕೆ ಮಿಸ್ ಮಾಡ್ಕೊಂಡೆ ಅಂತ ಇವಾಗ ಪ್ರತಿ ಕ್ಷಣ ಮಿಸ್ ಮಾಡ್ಕೊತಾ ಇದ್ದಾರೆ. ಸರಿಯಾಗಿ ಅವರು ರಾತ್ರಿಯೆಲ್ಲ ಅವ್ರಿಗೆ ಸ್ವಲ್ಪ ನಿದ್ದೆನೂ ಇರೋದಿಲ್ಲ, ತುಂಬ ತಲೆ ಬಿಸಿ ಮಾಡ್ಕೊತಾರೆ. ಮತ್ತು ಕೆಲಸ ಮಾಡುವಾಗಲೂ ಅಷ್ಟೇ, ಅವ್ರು ಏನೇ ವರ್ಕ್ ಮಾಡ್ತಾ ಇರ್ಬೋದು, ಅದು ಯಾವುದೇ ಜಾಬ್ ಆಗಿರ್ಬೋದು, ನಿಮ್ಮನ್ನು ಪ್ರತಿ ಕ್ಷಣ ನೆನಪು ಮಾಡ್ಕೊತಾರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು. ಸೊ ಇವಾಗ ನಿಮ್ಮೊಂದು ನಿಜವಾದ ಪ್ರೀತಿ ಅವ್ರಿಗೆ ಅರ್ಥ ಆಗಿದೆ. 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಖಂಡಿತ ಮಿಸ್ ಮಾಡ್ಕೊತಾ ಇದ್ದಾರೆ. 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಷ್ಟು ನಿಜವಾಗ್ಲೂ ಎಮೋಷ್ನಲಾಗಿ ಪ್ರೀತಿ ಮಾಡೋವಂಥ ವ್ಯಕ್ತಿ ಈ ಕಾರ್ಡಲ್ಲಿ ಹೇಗಿಬ್ಬರು ಕ್ಲೋಸ್ ಆಗಿದ್ದಾರೋ ಆ ರೀತಿ ಕ್ಲೋಸ್ ಆಗಿರೋವಂಥ ವ್ಯಕ್ತಿ ಅವ್ರಿಗೆ ಯಾವ ರೀತಿ ಕಾಣಿಸ್ಲಿಲ್ಲ. ಎಲ್ಲರೂ ಅವ್ರ ಹತ್ರ ಇರೋವಂಥ ಫೈನಾನ್ಷಿಯಲ್ಲು, ಸೊ ಅದಕ್ಕೋಸ್ಕರ ನಾವು ಬರ್ತಾಯಿದ್ರು. ಎಮೋಷ್ನಲಾಗಿ ಯಾರೂ ಲವ್ ಮಾಡ್ತಾಯಿಲ್ಲ ಜೆನ್ಯೂನಾಗಿ. ಸೊ ಅದು ಅವ್ರಿಗೆ ಅರ್ಥ ಆಗಿದೆ ನಿಮ್ಮ ವ್ಯಕ್ತಿ. ನೀವು ಮಾತ್ರ ಎಮೋಷ್ನಲಾಗಿ ಲವ್ ಮಾಡೋದು, ಇಷ್ಟಪಡೋದು, ಇನ್ನೆಲ್ಲರೂ ಬರೀ ದುಡ್ಡುಗೋಸ್ಕರನೇ. ಮತ್ತು ಅವರೊಂದು ಅಂದರೆ ನಿಮ್ಮ ಪರ್ಸನ್ ಇದ್ದಾರಲ್ವ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅವರೊಂದು ಬೆನಿಫಿಟ್ಸ್, ಅವರಿಂದ ಏನಾದರೂ ಬೆನಿಫಿಟ್ಸ್ ಆಗೋಗ್ತಾ ಇದ್ದರೆ ಅವ್ರನ್ನ ಯೂಸ್ ಮಾಡ್ಕೊಳೋದು. ಸೊ ಆ ಥರ ಎಲ್ಲ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ. ಸೊ ಅದರಿಂದ ಅವರು ನಿಮ್ಮ ಜೊತೆ ಇದ್ದರೆ ಮಾತ್ರ 6 ಆಫ್ ಕಪ್ಸ್, ಅಂದರೆ ನಿಮ್ಮಷ್ಟು ನಿಜವಾಗ್ಲೂ ಪ್ರೀತಿ ಮಾಡೋರು ಇನ್ನೊಬ್ಬರಿಲ್ಲ. ನಿಮ್ಮ ಥರ ಪ್ರೀತಿ ಮಾಡೋರು ಇನ್ನೊಬ್ಬರಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಜೊತೆ ಇದ್ದರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಜಸ್ಟಿಸ್ ನಿಮ್ಮ ವ್ಯಕ್ತಿ ನಿಮ್ಗೆ ಮಾಡಿರೋದು ಸಪ್ರೇಷನ್ನು ನೋ ಕಾಂಟ್ಯಾಕ್ಟು. ಇನ್ನು ಕೆಲವ್ರಿಗೆ ಇಲ್ಲಿ ಪರ್ಮನೆಂಟ್ ಸಪ್ರೇಷನ್ ಇದ್ರೆ ಜಸ್ಟಿಸ್ ಬಂದಿರೋದ್ರಿಂದ ಕೆಲವರು ಒಂದು 11 ಇಯರ್ಸ್ನಿಂದ ಸಪ್ರೇಷನ್ ಇರ್ಬೋದು. ಯಾಕಂದರೆ 11 ಇಯರ್ಸ್ ಬಂದಿದೆ ಅಂದರೆ 11 ಇಯರ್ಸ್ನಿಂದ ನಿಮ್ಗೆ, ಅಥವಾ ಕೆಲವ್ರಿಗೆ ಮದುವೆ ಆಗಿ 11 ವರ್ಷ ಆಗಿರ್ಬೋದು, ಅಥವಾ ಇನ್ನು ಕೆಲವರು ಸಪ್ರೇಷನ್ ಆಗಿ 11 ಮಂತ್ಸ್ ಆಗಿರ್ಬೋದು, ಅಥವಾ 11 ನಂಬರ್ ನಿಮ್ಗೆ ಇಂಪಾರ್ಟೆಂಟ್ ಇರ್ಬೋದು, ಅಥವಾ 11 ನಂಬರ್ ಡೇಟ್ ಆಫ್ ಬರ್ತ್ ನಿಮ್ಗೆ ಏನಾದರೂ ಮೆನ್ಷನ್ ಇರ್ಬೋದು. ಸೊ ಯಾರಾದರೂ ಇರ್ಬೋದು. 11 ನಂಬರ್ ಯಾರಿಗೆ ರೆಸನೇಟ್ ಆಗುತ್ತೋ ಅವ್ರು ನೋಡಿ. ಸೊ ನಿಮ್ಮ ವ್ಯಕ್ತಿ ಅಥವಾ ನಿಮ್ಮದು ಏನಾದರೂ ಒಂದು ಕನೆಕ್ಷನ್ ಇರುತ್ತೆ. ಡೇಟ್ ಆಫ್ ಬರ್ತು, ಮದುವೆ ಡೇಟೋ, ಮ್ಯಾರೇಜ್ ಡೇಟೋ ಏನೋ ಒಂದು ಇರುತ್ತೆ. ಸೊ ಆ ಒಂದು ಡೇಟ್ ಆಫ್ ಬರ್ತ್ ಆ ನಂಬರ್ ಇರುತ್ತೆ ಬಿಡಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಜಸ್ಟಿಸ್ ನಿಮ್ಮ ವ್ಯಕ್ತಿಗೆ ಇವಾಗ ಅರ್ಥ ಆಗಿದೆ, ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕು, ಖುಷಿಯಾಗಿರ್ಬೇಕು. ಇನ್ನು ನೋಡಿ ಜಸ್ಟಿಸ್ ಬಂದರೆ ಬ್ಯಾಲೆನ್ಸ್. ಈ ಕಡೆ ಒಂದು ಕಪ್ಪು, ಈ ಕಡೆ ಒಂದು ಕಪ್ಪು, ಅದೆರಡು ಬ್ಯಾಲೆನ್ಸ್ ಆಗಿರಬೇಕು. ಕ್ಯಾಂಡಲ್ ಬಲ್ಬ್ಸ್ ಅಂತ ಕ್ಯಾಂಡಲ್ ಕಪ್ಸ್. ಸೊ ಅದು ಬ್ಯಾಲೆನ್ಸ್ ಆಗಿಲ್ದ್ರೆ ಇಂಬ್ಯಾಲೆನ್ಸ್ ಆಗಿದ್ದಾಗ ಏನಾಗುತ್ತೆ, ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ನೀವು ಕರೆಕ್ಟಾಗಿದ್ದಾಗ ಅವರು ಇಂಬ್ಯಾಲೆನ್ಸ್ ಆದರು. ಸೊ ಇವಾಗ ಅದಕ್ಕೆ ಯೋಚನೆ ಮಾಡ್ತಿದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ಅವರು ಬ್ಯಾಲೆನ್ಸ್ ಆಗಿರ್ತಾರೆ, ಎಲ್ಲ ಥರದ ಸಪೋರ್ಟ್ ಆಗಿರ್ತಾರೆ. ಸಪೋರ್ಟು ಅವ್ರಿಗೆ ಸಿಗುತ್ತೆ ಮತ್ತು ಅವ್ರು ಚೆನ್ನಾಗೂ ಇರ್ತಾರೆ. ಅವ್ರ ಲೈಫಲ್ಲಿ ಅವರು ಗ್ರೋ ಆಗ್ತಾರೆ, ಡೆವಲಪ್ಮೆಂಟ್ ಆಗ್ತಾರೆ. ಅದು ಪರ್ಸ್ನಲ್ ಹ್ಯಾಪಿನೆಸ್ಸಲ್ಲಾದರೂ ಆಗಿರ್ಬೋದು, ಸಂತೋಷದಲ್ಲಾದರೂ ಆಗಿರ್ಬೋದು, ಅಥವಾ ಈಗ ಪ್ರತಿಯೊಬ್ಬರು ಒಂದು 10 ಲಕ್ಷ 20-30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವ್ರಿಗೆ ಅದರಲ್ಲಿ ನೆಮ್ಮದಿ ಇರೋದಿಲ್ಲ. ನೆಮ್ಮದಿ ಏನು ಗೊತ್ತಾ, ಮನಸ್ಸಲ್ಲಿ ಇರುತ್ತೆ, ಇನ್ನರ್ ಮನಸ್ಸಲ್ಲಿ. ನೀವೆಲ್ಲ ಪ್ರೀತಿ ಮಾಡ್ತಾಯಿದ್ದು ಎಲ್ಲ ದುಡ್ಡೆಲ್ಲ ಸಂಪಾದನೆ ಮಾಡ್ತಾಯಿದ್ದು ಯಾರಿಗಾಗಿ ಸಂಪಾದನೆ ಮಾಡ್ತದೆ? ಮನೇಲಿ ಕಟ್ಕೊಂಡಲ್ಲಿ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ, ಗಂಡ ಆಗಿದ್ರೆ ಹೆಂಡ್ತಿ ದೂರ ಆಗಿರ್ತಾರೆ, ಹೆಂಡ್ತಿ ದೂರ ಆಗಿದ್ರೆ ಗಂಡ ದೂರ ಆಗಿರ್ತಾರೆ. ನೀನು ದುಡ್ಡೆಲ್ಲ ಸಂಪಾದನೆ ಮಾಡಿ ಯಾರಿಗೆ ಇಡಬೇಕು? ಅಥವಾ ಮಕ್ಕಳು ಇರೋದಿಲ್ಲ ಜೊತೆಗೆ. ಕೆಲವ್ರಿಗೆ ಇರ್ತಾರೆ, ಕೆಲವ್ರಿಗೆ ಇರೋದಿಲ್ಲ. ಗಂಡನ ಜೊತೆ ಇರ್ತಾರೆ, ಇಲ್ಲ ಮಕ್ಕಳು, ಇಲ್ಲಾಂದರೆ ಹೆಂಡ್ತಿ ಜೊತೆ ಇರ್ತಾರೆ. ಸೊ ಹಂಗೆ ನಿಮ್ಮ ಮಕ್ಕಳು ಕೂಡ ನಿಮ್ಮಿಂದ ದೂರ ಇರ್ತಾರೆ. ಇನ್ನು 2 ಸೈಡ್ ಲವರ್ಸ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮಿಂದ ದೂರ ಇರ್ತಾರೆ. ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು, ಎಷ್ಟೇ ಜಾಬಲ್ಲಿ ಇದು ಮಾಡಿದ್ರು, ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಎಷ್ಟೋ ಒಂದು ಒಳ್ಳೆ ಜಾಬಲ್ಲಿದ್ದರೂ, ಎಷ್ಟೇ ದುಡ್ಡು ಸಂಪಾದನೆ ಮಾಡ್ತಾರೆ ಎಲ್ಲ ಇದ್ರೂ ಅವ್ರಿಗೆ ಅವ್ರ ಮನಸ್ಸಲ್ಲಿ ಅವರು ದುಡ್ಡು ಎಷ್ಟು ದಿವಸ ಸಂಪಾದನೆ ಮಾಡೋಕ್ಕಾಗುತ್ತೆ? ನೆಮ್ಮದಿ ಇಲ್ದಿದ್ದ ಎಷ್ಟು ದಿವಸ? ಇವಾಗ ಸಂತೋಷ ಇಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ, ದಿನ ಸಂಪಾದನೆ ಮಾಡೋ ಅದೇ ಕೆಲಸ, ಅದೇ ಆಡು. ಸೊ ಏನು ಪ್ರಯೋಜನ? ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹ್ಯಾಪಿನೆಸ್ನ, ಸಂತೋಷ, ನೀವು ಅವ್ರ ಜೊತೆ ಇದ್ದರೆ ಸಂತೋಷವಾಗಿರ್ತಾರೆ ಅಂತ ಬಯಸ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಿದೆ. ಸೊ ನಿಮ್ಮ ಜೊತೆ ಇದ್ರೇ ಅವ್ರು ಚೆನ್ನಾಗಿರ್ತಾರಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಮ ಜೊತೆ ಲವರ್ಸ್ ಆಗಿದ್ದರೆ ಏನು ಪಕ್ಕಾ ಮ್ಯಾರೇಜ್ ಆಗೋದು, ಮ್ಯಾರೇಜ್ ಆಗಬೇಕಂತ ನಿಮ್ಮ ಜೊತೆನೇ ಫಿಕ್ಸ್ ಆಗ್ತಾ ಇದ್ದಾರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ, ಏನಾದರೂ ಡೈವರ್ಸು ಆ ಥರ ಸಿಚುಯೇಷನ್ ಏನಾದರೂ ಹೋಗೋ ಥರ ಇದ್ದರೆ, ಯಾರಾದರೂ ಇದ್ದರೆ ಇನ್ನು ಆ ಸಿಚುಯೇಷನಲ್ಲಿ ನಿಮ್ಮ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತದೆ. ಅಥವಾ ಕೋರ್ಟಲ್ಲಿ ಕೇಸ್ ಆಗಿರೋದು, ಈ ಥರ ಎಲ್ಲ ಏನಾದರೂ ಸಿಚುಯೇಷನ್ ಇದ್ದರೆ ಅವ್ರಿಗೆ ಅರ್ಥ ಆಗ್ತದೆ. ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ, ನಿಮ್ಮನ್ನು ನೋವು ಕೊಟ್ಟಿದ್ದಕ್ಕೆ ಇವಾಗ ಅವರು ಸಿಂಗಲ್ ಆಗಿದ್ದಾರೆ, ಅವ್ರು ನೋವು ಪಡ್ತಿದ್ದಾರೆ. ಸೊ ನೀವು ಅವ್ರ ಲೈಫಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಮ ವ್ಯಕ್ತಿ ಮತ್ತೆ ರಿಯೂನಿಯನ್ ಆಗಬೇಕಂತ ಬಯಸ್ತಾ ಇದ್ದಾರೆ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಯಾರು ಪ್ರೀತಿ ಮಾಡ್ತಾರೆ ನೋಡಿ, ಅವ್ರಿಗೆ ನಿಮ್ಮ ಮೇಲೆ ಹೇಳಲಾಗದಷ್ಟು ಪ್ರೀತಿ ಇದೆ. ಜಾಸ್ತಿನೇ ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ನಿಮಗೂ ಅದು ಗೊತ್ತಿದೆ. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದನ್ನು ಜಾಸ್ತಿ ತೋರಿಸ್ತೀರಾ ಇಟ್ಕೊತಾರೆ. ಯಾಕಂದರೆ ಅದು ಥರ್ಡ್ ಪಾರ್ಟಿ ಸಿಚುಯೇಷನ್ ಮೇಲೆ ಅಟ್ರಾಕ್ಷನ್ನು ಇದು ಹೋದಾಗ, ದುಡ್ಡಿನ ಮೇಲೆ ಅಟ್ರಾಕ್ಷನ್ನು, ಮತ್ತು ಪರ್ಸನ್ ಮೇಲೆ ಹೋದಾಗ, ಇನ್ನೊಬ್ಬ ವ್ಯಕ್ತಿಗಳ ಮೇಲೆ ಅಟ್ರಾಕ್ಷನ್ ಹೋದಾಗ, ಮತ್ತು ಇನ್ನೊಬ್ರು ಯಾರೋ ಹೇಳಿದ ಮಾತು ಕೇಳುವಾಗ, ಸೊ ಈ ಥರ ಎಲ್ಲ ಮಾಡುವಾಗ ನಿಮ್ಮ ವ್ಯಕ್ತಿ ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾಯಿದ್ದಾಗ ನಿಮ್ಮೊಂದು ನಿಜವಾದ ಪ್ರೀತಿನ ಕಳ್ಕೊಂಡ್ರು. ಸೊ ನಿಮ್ಗೆ ಹರ್ಟ್ ಮಾಡಿದಾಗ ಎಷ್ಟು ದಿವಸ ಇರ್ತೀರ? ಹರ್ಟ್ ಮಾಡಿದಾಗ ನೀವು ಇರೋದಿಲ್ಲ. ಸೊ ಅದರಿಂದನೇ ನೀವು ಸಪ್ರೇಷನ್ ಆಗಿರೋದು, ನೋ ಕಾಂಟ್ಯಾಕ್ಟ್ ಹೋಗಿರೋದು. ನೀವು ಒಂದು ಹಂತದವರೆಗೂ ಸಹಿಸ್ಕೊತೀರ. ನಿಮ್ಮ ವ್ಯಕ್ತಿ ಅತಿರೇಕ ಮಿತಿ ಮೀರಿದಾಗ ನೀವು ಸಪ್ರೇಷನ್ನು, ನೋ ಕಾಂಟ್ಯಾಕ್ಟ್ ಆಗಿರೋದು, ವಾಗ್ವಾದ ಮಾಡಿಕೊಂಡು, ಅಂದರೆ ಜಗಳಗಳು ಮಾಡಿಕೊಂಡು. ಇಲ್ಲಿ ಕೆಲವ್ರು ಜಗಳ ಮಾಡ್ಕೊಂಡು ದೂರ ಆಗಿರ್ಬೋದು. ಇನ್ನು ಕೆಲವ್ರು ಒಳ್ಳೆಯವರಾಗಿದ್ದರೆ, ತುಂಬ ಇನ್ನೋಸೆಂಟ್ ಇದ್ದರೆ, ಅವರು ಜಗಳ ಮಾಡ್ಕೊಂಡಿರೋನೆ ಸಾಕಪ್ಪ ಇವ್ರ ಸವಾಸ ಅಂತ ನೀವೇ ದೂರ ಆಗಿದ್ರೆ, ಅಥವಾ ನಿಮ್ಮ ವ್ಯಕ್ತಿನೇ ಬೇಕಂತಲೇ ನಿಮ್ಮನ್ನು ದೂರ ಮಾಡಿಕೊಂಡ್ರು. ಇವಾಗ ಅರ್ಥ ಆಗ್ತದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ನಿಜವಾದ ಪ್ರೀತಿ ಏನಂತ ಅವ್ರಿಗೆ ಅರ್ಥ ಆಗಿದೆ. ಇವಾಗ ನಿಮ್ಮ ಸೈಡ್ ಏನಾದರೂ ಆ್ಯಕ್ಷನ್ ತೊಗೊಬೇಕು ಅನ್ಕೊತಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರ ಹೋದ್ರಲ್ವಾ, ಫ್ಯಾಮಿಲಿ, ಕೆರಿಯರು, ಪ್ರೊಫೆಷನಲ್ ಪ್ರಾಬ್ಲಮ್ಸು, ಪರ್ಸನಲ್ ಪ್ರಾಬ್ಲಮ್ಸು, ಸೊ ಎಲ್ಲ
ಮತ್ತು ಫ್ರೆಂಡ್ಸ್ ಮಾತು ಕೇಳೋದು, ಸೊಸೈಟಿ ಮಾತು ಕೇಳೋ. ಸೊ ಈ ಥರ ಎಲ್ಲ ಮಾಡಿದ್ರಲ್ಲ ನಿಮ್ಮ ವ್ಯಕ್ತಿ, ಇದು ಲವರ್ಸ್ಗೂ ಅನ್ವಯ ಆಗುತ್ತೆ ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟು ಅವ್ರಿಗೂ ಅಪ್ಲೈ ಆಗುತ್ತೆ. ನಿಮ್ಮ ವ್ಯಕ್ತಿ ಇವಾಗ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋದ್ಮೇಲೆ ಇವಾಗ ನಿಮ್ಮ ಕಡೆ ಹೇಗೆ ಆ್ಯಕ್ಷನ್ ತೊಗೊಳೋದಂತ ತುಂಬ ಯೋಚನೆಯಲ್ಲಿದ್ದಾರೆ. ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗಲೂ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಿಮಗೆ ಯಾವಾಗಲೂ ನೆನಪಾಗೋದು. ನಿಮ್ಮ ವ್ಯಕ್ತಿ ಒಂದು ಒಳ್ಳೆ ಜಾಬಲ್ಲಿರ್ಬೋದು. ಸೊ ಅದು ಯಾವುದೇ ಥರ ಜಾಬ್ ಆಗಿರ್ಬೋದು, ಮ್ಯಾನೇಜರು, ಸೂಪರ್ವೈಸರು, ಆಫೀಸರು, ಎಂಪ್ಲಾಯಿ, ಟೀಚರು, ಲೆಕ್ಚರರು ಅಥವಾ ಗೌರ್ಮೆಂಟ್ ಜಾಬ್ಸ್ ಇಲ್ಲಾಂದರೆ ಪ್ರೈವೇಟ್ ಜಾಬ್ಸ್, ಯಾವುದೋ ಒಂದು ಜಾಬಲ್ಲಿ ಇರ್ತಾರೆ. ಸೊ ಎಂಥ ಜಾಬಲ್ಲಿದ್ರೂ ನಿಮ್ಮನ್ನು ಇಷ್ಟಪಡ್ತಾನೆ ಇದ್ದಾರೆ. ಸೊ ಹಾಗೆ ನೀವು ಕೂಡ ಇರ್ತೀರಾ. ಇರೋರು ಕಮೆಂಟ್ ಮಾಡಿ, ಗೌರ್ಮೆಂಟ್ ಜಾಬ ಪ್ರೈವೇಟ್ ಜಾಬ್ ಅಂತ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊತಾನೆ ಇದ್ದಾರೆ. ಬಟ್ ಆ ಮಿಸ್ ಮಾಡ್ಕೊಳೋ ಎನರ್ಜಿನ ನಿಮಗೆ ಹೇಳ್ತಾ ಇಲ್ಲ, ಹೇಳೋಕ್ಕೆ ಅವ್ರು ಆಗೋದಿಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಮಾಡೋ ಅಂಥ ವ್ಯಕ್ತಿ ನೋಡಿ ಈ ಕಾರ್ಡಲ್ಲಿ ಹೇಗಿದ್ದಾರೋ ಅವರು ಎಕ್ಸ್ಪ್ರೆಸಿವ್ ಇಲ್ಲ, ಹೊರಗಡೆ ಏನೂ ಮಾತಾಡ್ತಿಲ್ಲ, ಬಟ್ ಮೈಂಡ್ ಥಿಂಕಿಂಗ್ ಇದೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಬರೀ ಮೈಂಡ್ ಥಿಂಕಿಂಗ್ ಅಷ್ಟೇ, ಯಾವುದೇ ವಿಚಾರನೂ ನಿಮ್ಗೆ ಹೇಳೋದಿಲ್ಲ. ಸೊ ಆದರೆ ನಿಮ್ಮನ್ನು ಮಿಸ್ ಮಾಡ್ಕೊತಾರೆ ಎನರ್ಜಿ ಮಾತ್ರ ಇದೆ. ಸ್ಟಾರ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫೆಲ್ಲ ಚೆನ್ನಾಗಿರುತ್ತೆ ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಾರೆ. ನೀವು ಅವ್ರ ಲೈಫಲ್ಲಿ ಒಂಥರ ಸ್ಟಾರ್ ಇದ್ದಾಗ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ. ಅವರು ಪ್ರಾಕ್ಟಿಕಲ್ ಲೈಫ್ಗೆ ನೀವು ಅಡ್ಜಸ್ಟ್ ಆಗ್ತಿರಲ್ಲ ಅಂತ ಅದು ಸ್ವಲ್ಪ ಕಷ್ಟನೇ. ಸೊ ಅವ್ರಿಗೂ ಅದೇ ಬೇಕಾಗಿರೋದು. ಅವರು ಪ್ರಾಕ್ಟಿಕಲ್ ಆಗಿದ್ರೂ ನೀವು ಎಮೋಷ್ನಲ್ ಆಗಿದ್ದೀರ, ಸೊ ಅದು ಅವ್ರಿಗಿಷ್ಟ. ಬಟ್ ಅವರು ಪ್ರಾಕ್ಟಿಕಲ್ ಆಗಿರೋದ್ರಿಂದ ನಿಮ್ಮ ಹತ್ರ ಜಾಸ್ತಿ ಓವರಾಗಿ ಪ್ರಾಕ್ಟಿಕಲಾಗಿ ಯೂಸ್ ಮಾಡಿದ್ರು. ಪ್ರಾಕ್ಟಿಕಲ್ ಅಂದರೆ ಅದೇ ದುಡ್ಡಿನ ಬಗ್ಗೆ ವಿಚಾರ ಮಾಡೋದು, ಯಾವಾಗಲೂ ಪ್ರೀತಿಯಿಂದ ಮನಸ್ಸಿನಿಂದ ಆಲೋಚನೆ ಮಾಡಿದ್ರೆ ಯಾವಾಗಲೂ ಮೈಂಡ್ನಿಂದ ಆಲೋಚನೆ ಮಾಡೋದು. ಮನಸ್ಸಿನಿಂದ ಮೈಂಡ್ನಿಂದ ಆಲೋಚನೆ ಮಾಡಲಿ ಆ ವ್ಯಕ್ತಿ, ಬಟ್ ಆದರೆ ನಿಮ್ಮ ಹತ್ರ ಇದ್ದಾಗ ಮನಸ್ಸಿನಿಂದ ಆಲೋಚನೆ ಮಾಡ್ತಾರಲ್ಲ, ನಿಮ್ಮ ಹತ್ರನೂ ಮೈಂಡ್ನಿಂದನೇ ಗೇಮ್ಸ್ ಆಡ್ತಾಯಿದ್ರು. ಅಂದರೆ ದುಡ್ಡಿನ ವಿಚಾರಾಗೆ, ಇನ್ನೊಬ್ಬರ ಜೊತೆಗೆ ಇನ್ನೊಬ್ರು ಹೇಳಿದ ಮಾತು ಕೇಳೋದು, ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಮಾತು ಕೇಳೋದು, ಸೊ ಈ ಥರ ಎಲ್ಲ ಮೈಂಡ್ ಗೇಮ್ಸ್ ಆಡ್ತಾಯಿದ್ರು. ಮನಸ್ಸಿನಿಂದ ನಿಮ್ಮ ಹತ್ರ ಇರ್ತಾರಲ್ಲ, ಸೊ ಅದು ನಿಮ್ಗೆ ಇಷ್ಟ ಆಗಲಿಲ್ಲ. ನಿಮ್ಮ ಹತ್ರ ಇದ್ದರೆ ಮನಸ್ಸಿನಿಂದ ಎಮೋಷ್ನಲ್ ಆಗಿರಬೇಕು. ಅವ್ರು ಹೊರಗಡೆ ಹೇಗಾದರೂ ಮೈಂಡ್ ಯೂಸ್ ಮಾಡಿಕೊಂಡು ಇರ್ಬೋದು. ಆದರೆ ನಿಮ್ಮ ಹತ್ರ ಮಾತ್ರ ಎಮೋಷ್ನಲ್ಲಾಗಿ ನಿಜವಾಗ್ಲೂ ಪ್ರೀತಿಯಿಂದ ಇದ್ದರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡೋದು. ಸೊ ಅದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ. ದ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ಇನ್ನೂ ಒಂದಾಗೋ ಟೈಮ್ ಹತ್ರ ಬಂದಿಲ್ಲ ಅಂತ ಅವರು ಸಮಯಕ್ಕಾಗಿ ಕಾಯ್ತಾಯಿದ್ರೆ. ಮತ್ತು ಟೈಮು ಯಾವಾಗ ನೀವಿಬ್ಬರು ಮೊದಲಿನ ಥರ ಇದ್ದೋ, ಯಾವಾಗ ನಿಮ್ಮಿಬ್ಬರು ಆ ಟೈಮೇ ಒಂದು ಮಾಡ್ತೋ ಅದೇ ಥರ ಮತ್ತೆ ಇವಾಗ ಒಂದು ಮಾಡುತ್ತಂತ ಅವರು ಇನ್ನೂ ಸಮಯಕ್ಕಾಗಿ ಕಾಯ್ತಾಯಿದ್ದಾರೆ, ರೈಟ್ ಟೈಮ್ ಬಂದಿಲ್ಲ ಅಂತ. ಕ್ವೀನ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಕನೆಕ್ಷನಲ್ಲಿ ಯಾವುದೋ ಒಂದು ತಂದೆನೋ ತಾಯಿನೋ ಯಾರೋ ಒಬ್ಬರು ನಿಮ್ಮ ಕನೆಕ್ಷನ್ಗೆ ಅಡ್ಡ ಮಾಡ್ತಾಯಿದ್ದಾರೆ. ಲವರ್ಸ್ ಆಗಿದ್ರು ಅಷ್ಟೇ, 2 ಸೈಡ್ ಲವರ್ಸ್ ಆಗಿದ್ರು ಅಷ್ಟೇ, ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ. ನಿಮ್ಮ ವ್ಯಕ್ತಿಗೆ ಯಾರೋ ಒಬ್ಬರು ಲೇಡೀಸು ಮತ್ತು ಜೆಂಟ್ಸ್ ಯಾರಾದ್ರೂ ಆಗಿರ್ಬೋದು. ಸೊ ನೀವು ಈ ರೀಡಿಂಗ್ನ ಯಾರು ನೋಡ್ತಿರ್ತೀರ ಅವ್ರ ಆಪೋಸಿಟ್ ಜೆಂಡರ್ ಅಂದ್ಕೊಳ್ಳಿ. ಅವರು ಜೆಂಡರ್ ಯಾರಿರ್ತಾರೆ ಅವ್ರ ಕಡೆ ಸಪೋರ್ಟ್ ಇರ್ತಾರೆ ಲೇಡೀಸು. ಕ್ವೀನ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ತುಂಬ ಪ್ರಾಬ್ಲಮ್ಸು ಆಗ್ತಾಯಿದೆ ಅವ್ರ ಸೈಡ್ನಿಂದ. ಅವರು ನಿಮ್ಮ ವ್ಯಕ್ತಿನ ಕಂಟ್ರೋಲ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೋಡಿ ಇಲ್ಲಿ ಫ್ಲವರ್ ಅರಳಿದೆ, ಏನೂ ಡ್ಯಾಮೇಜ್ ಆಗಿಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಜೊತೆ ನೀವಿದ್ದರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತಂತ ಅವರು ಇವಾಗೆಲ್ಲ ಯೋಚನೆ ಮಾಡ್ತಾಯಿದ್ದಾರೆ. ನೀವು ಅವ್ರ ಲೈಫಲ್ಲಿ ಇರಬೇಕು. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ನೈಟ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಆದಷ್ಟು ಆ್ಯಕ್ಷನ್ ತಗೊತಾರೆ. ಮತ್ತು ಬುದ್ಧಿವಂತರು ಇದ್ದಾರೆ ನಿಮ್ಮ ವ್ಯಕ್ತಿ. ಯಾರಿದ್ದಾರೆ ನೋಡಿ ಅವ್ರು ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಅದೇ ಇಂಟೆಲಿಜೆಂಟ್ ಇರೋದು ತಪ್ಪಲ್ಲ, ಬಟ್ ಓವರ್ ಇಂಟೆಲಿಜೆಂಟ್ ಆಗಿರೋದ್ರಿಂದ ನಿಮ್ಮೊಂದು ಎಮೋಷ್ನಲ್ ಪ್ರೀತಿನ ಕಳ್ಕೊಂಡಿದ್ದಾರೆ. ಬಟ್ ಇವಾಗಂತೂ ನಿಮ್ಮನ್ನು ತುಂಬ ಸ್ಪೈ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಅದೇ ಆವಾಗಲೇ ಹೇಳಿದ್ನಲ್ಲ, ಮಿಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲೇ ಆಗಿದ್ರು ನಿಮ್ಮ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊತಿದ್ದಾರೆ. ನಿಮ್ಮನ್ನು ಮರ್ತೋಗಿದ್ದಾರೆ ಅಂದರೆ ಮರ್ತಿಲ್ಲ, ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಾರೆ. ನೈಟ್ ಆಫ್ ವಾಂಡ್ಸ್, ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅವ್ರಿಗೆ ಎಷ್ಟೇ ಪ್ರೀತಿ ಇದ್ರೂ ಹೊರಗಡೆ ಮಾತ್ರ ಹೇಳೋದಿಲ್ಲ, ಹಠ ಸಾಧಿಸ್ತಾರೆ. ಮತ್ತು ಅವ್ರು ಹೇಳ್ದಾಗೆ ನಡ್ಕೊಬೇಕು. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಇವಾಗ ನೋಡಿ, ಸಪೋಸ್ ಒಬ್ಬ ರಾಜ ಆದಂಥವನು ಮಂತ್ರಿ ಮಾತು ಕೇಳ್ತಾನೆ ಅಷ್ಟೇ. ಬಟ್ ಮಂತ್ರಿ ಮಾತು ಕೇಳಿದ ತಕ್ಷಣ ಅದು ರೈಟ್ ಇದ್ದರೆ ಫಾಲೋ ಮಾಡ್ತಾನೆ, ಇಲ್ಲಾಂದರೆ
ಅದನ್ನು ಫಾಲೋ ಮಾಡಲ್ಲ. ಸೈನಿಕರು ಸೋಲ್ಜರ್ಸ್ ಹೇಳಿದ ಮಾತು, ಪೀಪಲ್ಸ್ ಹೇಳಿದ ಮಾತು ಕೇಳ್ತಾರೆ. ಇಲ್ಲ, ಕಿಂಗ್ ಹೇಗೆ ಅನಿಸುತ್ತೋ ಹಾಗೆ ಮಾಡ್ತಾರೆ. ಇದೊಂದು ಎಕ್ಸಾಂಪಲ್, ರಾಜನ ಕಥೆ ಅಷ್ಟೇ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರಿಗೆ ಏನು ಅನಿಸುತ್ತೋ ಮೈಂಡ್ಗೆ ಅದನ್ನೇ ಫಾಲೋ ಮಾಡ್ತಾರೆ ಅಷ್ಟೇ ಹೊರತು. ಬಟ್ ಆದರೆ ನೀವು ಇರಬೇಕು. ರಾಜ ಅಂದಮೇಲೆ ಊರು ಇರಬೇಕು, ಊರು ಇದ್ಮೇಲೆ ರಾಜ್ಯ ಇರಬೇಕು. ರಾಜ್ಯ ಇದ್ರೇ ಅಲ್ವಾ ರಾಜ ಆಗೋದು. ಹಂಗೆ ನಿಮ್ಮ ವ್ಯಕ್ತಿಗೂ ಅಷ್ಟೇ, ನೀವು ಅವ್ರ ಲೈಫಲ್ಲಿ ಇದ್ರೇ ನೀವು ಅವ್ರ ಲೈಫ್ ಚೆನ್ನಾಗಿರೋದಂತ ಅರ್ಥ ಮಾಡ್ತದೆ. ಯಾಕಂದರೆ ಅವ್ರ ಲೈಫಲ್ಲಿ ಎಲ್ಲ ಇದೆ. ನಿಜವಾಗ್ಲೂ ಎಮೋಷ್ನಲ್ ಪ್ರೀತಿ ಕೊಡಬೇಕು. ರಾಜ ಇರ್ತಾನೆ, ರಾಜ್ಯನ ಆಳ್ತಾ ಇರ್ತಾನೆ. ರಾಜ್ಯ ಇದ್ದರೆ ಸಾಲದ, ಮತ್ತು ಅವನೋಗಿ ಬೇರೆ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು. ಅವನಿಗೆ ಶಕ್ತಿ ಬೇಕು, ಸಾಮರ್ಥ್ಯ ಬೇಕು. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಎಮೋಷ್ನಲ್ ನಿಜವಾಗ್ಲೂ ಪ್ರೀತಿ ಸಿಕ್ಕಿದಾಗ ಅವ್ರ ಜೊತೆ ಒಬ್ಬ ಸಪೋರ್ಟಿವ್ ಆದಂಥ ಪಾರ್ಟ್ನರ್ ಇದ್ದಾಗಲೇ ಅವರು ಅಷ್ಟೇ ಎಲ್ಲವನ್ನು ಜೀವನದಲ್ಲಿ ಅಚೀವ್ ಮಾಡೋಕ್ಕಾಗೋದು. ಗಂಡ ಇಲ್ದಿರೋ ಹೆಂಡ್ತಿ ಏನು ಅಚೀವ್ ಮಾಡೋಕ್ಕಾಗುತ್ತೆ? ಅಷ್ಟೇ, ತಲೆ ಕೆಟ್ಟೋಗುತ್ತೆ ಆಗ. ಹಂಗೆ ಲವರ್ಸ್ ಇಲ್ದಿರೋ ಅಷ್ಟೇ, 2 ಸೈಡ್ ಲವರ್ಸು. ಮ್ಯಾರೇಜ್ ಆಗದೆ, ಸಪ್ರೇಷನ್ ಆಗದೆ, ನೋ ಕಾಂಟ್ಯಾಕ್ಟು, ನಿಮ್ಮನ್ನು ಇಷ್ಟಪಟ್ಟು ನಿಮಗೆ ಮೋಸ ಮಾಡಿ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಲೈಫ್ ಲಾಂಗ್ ಅವರು ಅಷ್ಟೇ ನಿಮಗೆ ಮೋಸ ಮಾಡಿದ ಕರ್ಮಕ್ಕೆ ಅವರು ಶಿಕ್ಷೆ ಅನುಭವಿಸ್ತಾನೆ ಇರ್ತಾರೆ. ಸೊ ಹಂಗೆ ಅದಕ್ಕೆ ನಿಮ್ಮ ವ್ಯಕ್ತಿ ಇವಾಗ ಥಿಂಕ್ ಮಾಡ್ತಿದ್ರೆ ನಿಮ್ಮ ಜೊತೆ ಇದ್ದರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡ್ತಿದ್ರೆ. ಏಸ್ ಆಫ್ ಕಪ್ಸ್ ಬಂದಿರ್ತಾರೆ. ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ಅತಿಯಾಗಿ ಹೆಚ್ಚಾಗಿ ಪ್ರೀತಿ ಇದೆ. ಬಟ್ ಈ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಅವರು ನಿಮ್ಮಿಂದ ಬೇರೆ ಆದರೂ ಅದನ್ನು ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಓವರ್ ಪ್ರೀತಿ ಇದೆ. 4 ಪಾಯಿಂಟ್ಸ್. ಅವ್ರ ಮ್ಯಾರೇಜ್ ಆದರೆ ನಿಮ್ಮ ಜೊತೆನೇ ಆಗಬೇಕು. ಸೊ ನಿಮ್ಮ ಜೊತೆ ಮ್ಯಾರೇಜ್ ಆದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ. ನಿಮ್ಮ ಜೊತೆನೇ ಫ್ಯಾಮ್ಲಿ ಆಗಬೇಕಂತ. ಮತ್ತು ಇನ್ನು ಮ್ಯಾರೇಜಿಗೆ ಸಪ್ರೇಷನ್ನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಜೊತೆನೇ ರಿಯೂನಿಯನ್ ಆಗಬೇಕು. ರಿಯೂನಿಯನ್ ಆದಮೇಲೆ 10 ಆಫ್ ಕಪ್ಸ್ ನಿಮ್ಮ ಜೊತೆ ಇದ್ದರೆ ನೋಡಿ, ಇಲ್ಲಿ ಒಬ್ಬರು ಇದ್ದಾರೆ ಮತ್ತು ಇಲ್ಲಿ ಚಿಲ್ಡ್ರನ್ಸ್ ಇದ್ದಾರೆ, ಗಂಡ ಹೆಂಡ್ತಿ ಅಂತ ಹೇಳ್ಬೋದು. 10 ಆಫ್ ಕಪ್ಸ್ ನಿಮ್ಮ ವ್ಯಕ್ತಿಗೆ ನೀವಿದ್ದರೆ ಅವ್ರ ಲೈಫಲ್ಲಿ ಇನ್ನೇನು ಬೇಕಲ್ಲ ಅವರೆಲ್ಲವನ್ನೂ ಅಚೀವ್ ಮಾಡ್ತಾರೆ. ನೀವು ಅಷ್ಟೇ, ಅವ್ರು ನಿಮ್ಮ ಲೈಫಲ್ಲಿ ಇದ್ದರೆ ನೀವು ಕೂಡ ಅಷ್ಟೇ, ನಿಮ್ಗೇನು ಪ್ರಾಬ್ಲಮ್ಸ್ ಇರೋದ್ರೆ ಎಲ್ಲವನ್ನೂ ಸಾಲ್ವ್ ಮಾಡ್ಕೊತೀರ. ಚೊಕ್ಕಟವಾದ ಸಂಸಾರ ಅಂತ ಹೇಳ್ಬೋದು. ಲವರ್ಸ್ ಆದ್ರೂ ಅಷ್ಟೇ, ಫ್ಯಾಮ್ಲಿ ಆಗಿದ್ರೆ ಇಬ್ಬರು ಚೆನ್ನಾಗಿರ್ತಾರೆ ಜೋಡಿ, ಅವರು ಅಷ್ಟೇ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಅದು ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡೋದ್ರಿಂದ ಇವಾಗ ಇಷ್ಟು ಪ್ರಾಬ್ಲಮ್ಸ್. ಅದಕ್ಕೆ ಇವರು ಇಷ್ಟೊತ್ತು ಪ್ರೀವಿಯಸ್ ಕಾರ್ಡ್ಸ್ ಎಲ್ಲ ಬಂದವಲ್ಲ, ಅದರಲ್ಲೆಲ್ಲ ತುಂಬ ಪೇಯ್ನ್ ಅನ್ಭವಿಸ್ತಾ ಇರೋದು. ದ ವರ್ಲ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ನೀವೇ ಇದ್ದೀರ. ಬಟ್ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಸುಮ್ಮನೆ ಅಟ್ರಾಕ್ಷನ್ ಅಷ್ಟೇ. 2 ಆಫ್ ಕಪ್ಸ್ ನೋಡಿ, ಎಲ್ಲ ಮತ್ತದೇ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಹೇಳಲಾಗದಷ್ಟು ಪ್ರೀತಿ ಇದೆ. ಬಟ್ ಅದನ್ನು ನಿಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಬಟ್ ಹೊರಗಡೆ ಮಾತ್ರ ಅದು ಎಕ್ಸ್ಪ್ರೆಸಿವ್ ಇಲ್ಲ, ಮತ್ತು ಒಬ್ರನ್ನೊಬ್ರು ತೋರಿಸ್ಕೊತಲ್ಲ. ಗೊತ್ತಿದೆ, ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ, ಎಲ್ಲವೂ ಗೊತ್ತಿದೆ. ಸುಮ್ಮನೆ ನಾಟಕ ಅಂತ ಹೇಳ್ಬೋದು ಅಷ್ಟೆ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನೀವಿಲ್ಲದೆ ಅವ್ರ ಲೈಫಲ್ಲಿ ಏನು ಕೆಲಸ ಕೂಡ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಏರೋಪೆಂಟ್ ಬಂದಿರೋದ್ರಿಂದ ಮದುವೆ ಆಗದಿರೋರಾದರೆ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದಾರೆ. ಇನ್ನು ಮ್ಯಾರೇಜ್ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಜೊತೆನೇ ಇರಬೇಕು ಅಂತ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಮತ್ತು ಹಿರಿಯ ವ್ಯಕ್ತಿಗಳ ಹತ್ರ, ದೊಡ್ಡವ್ರು ಯಾರನ್ನ ಇದ್ದರೆ ಅವ್ರ ಹತ್ರನೂ ಸಲಹೆ ತೊಗೊತಾ ಇರ್ಬೋದು. ಇಲ್ಲ ಅವ್ರಿಗೆ ಗೊತ್ತಿರೋಂಥ ವ್ಯಕ್ತಿಗಳಿಂದ ನಿಮ್ಮ ಬಗ್ಗೆ ಸಲಹೆ ತೊಗೊತಾ ಇರ್ಬೋದು. 10 ಆಫ್ ಪೆಂಟಿಕಲ್ಸ್ ಬಂದಿರೋದ ನೀವು ಮತ್ತು ಅವರು ಆದಷ್ಟು ಬೇಗ ರಿಯೂನಿಯನ್ ಆಗಬೇಕು, ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ಹೋದರೆ ಅಂತ ಯೋಚನೆ ಮಾಡ್ತಾರೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವಾಗವಾಗ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ನಿಮ್ಮ ಪರ್ಸನ್ನು. ಸೊ ಅದರಿಂದನೂ ಸ್ವಲ್ಪ ಡಿಲೇ ಆಗ್ತಾಯಿದೆ. ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಪಡ್ಕೊಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಥಿಂಕ್ ಮಾಡ್ತಾಯಿದ್ದಾರೆ. 9 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಲೈಫಲ್ಲಿ ನೀವು ಇಲ್ದಿರೋ ಕಾರಣ ಅವ್ರು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಹೋಗ್ತಾಯಿಲ್ಲ, ಮತ್ತು ಊಟ ಎಲ್ಲ ತಿಂಡಿ ಎಲ್ಲ ಸರಿಯಾಗಿ ಇದು ಮಾಡ್ತಾಯಿಲ್ಲ. ರಾತ್ರಿ ಎಲ್ಲ ತುಂಬ ಸಫರ್ ಆಗ್ತಾಯಿದ್ದಾರೆ, ತುಂಬ ನೋವು ಪಡ್ತಿದ್ದಾರೆ. ನೀವು ಹೆಂಗೆ ಪಡ್ತಿದ್ರೆ ನೀವು ಹೆಂಗೆ ಫಸ್ಟೆಲ್ಲ ಅವ್ರು ನಿಮ್ಮನ್ನು ದೂರ ಮಾಡ್ಕೊಂಡಾಗ ನೀವು ಹೆಂಗೆ ಅನುಭವಿಸಿದ್ರೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಊಟ ಎಲ್ಲ ತಿಂಡಿಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಅದೇ ಪೇಯ್ನ ಅನುಭವಿಸ್ತಾ ಇದ್ದಾರೆ. ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದಾರೆ. ನಿಮ್ಮ ಕನೆಕ್ಷನ್ ಹೇಗೆ ಡೆವಲಪ್ಮೆಂಟ್ ಮಾಡ್ಕೊಬೇಕು, ಹೆಂಗೆ ನಿಮ್ಮನ್ನು ಕಾಪಾಡ್ಕೊಬೇಕಂತ. ಸೊ ಈ ರೀಡಿಂಗ್ ಇಷ್ಟ ಆದರೆ, ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ.